ಕ್ರಿಮಿಯಾ ಯುದ್ಧದಲ್ಲಿ ಗಾಯಾಳುಗಳಾಗುತ್ತಿದ್ದ ಬ್ರಿಟಿಷ್ ಸೈನಿಕರನ್ನು ಫ್ಲರೆನ್ಸ್ ನೈಟಿಂಗೇಲ್ ಹೇಗೆ ಶುಶ್ರೂಷೆಗೈದಳು ಎಂಬುದನ್ನು ಹಿಂದಿನ ಸಂಚಿಕೆಯಲ್ಲಿ ನೋಡಿದೆವು. ಬರುಬರುತ್ತಾ ಆರೋಗ್ಯ ವಿಪರೀತವಾಗಿ ಹದಗೆಡುತ್ತಿದ್ದರೂ ಅವಳ ಮನಸ್ಸಿನ ತುಡಿತ ಒಂದಿಷ್ಟೂ ಕಡಿಮೆಯಾಗಲಿಲ್ಲ. ಆಕೆಯಲ್ಲಿದ್ದ ಸಾಮಾಜಿಕ ಅಸಹನೆಗಳು ಕ್ರಮೇಣ ಸಂಬಂಧಿಸಿದವರಿಗೆ ತಲುಪಲು ಶುರುವಾಯಿತು. ಆ ಮೂಲಕ ನಿಧಾನವಾಗಿ ಆಕೆ ಅನೇಕ ಕ್ಷೇತ್ರಗಳಲ್ಲಿ ಬದಲಾವಣೆಗೆ ಕಾರಣೀಕರ್ತಳಾದಳು. ಆ ಬಗ್ಗೆ ಈ ಸಂಚಿಕೆಯಲ್ಲಿ. ಎಲ್ರಿಗೂ ನಮಸ್ಕಾರ, ನಾನು ಆಗೋಮೇಲೆ. ಸರಿ, ಅದೇ ಟೈಮ್ನಲ್ಲಿ ಜನ ಎಲ್ಲ ಅವಳನ್ನು ನೋಡಬೇಕು, ಯಥಾ ಪ್ರಕಾರ ಸತ್ಕಾರ ಮಾಡಬೇಕು, ಎಲ್ಲರೂ ಕರೆಯೋರೆ, ಎಲ್ಲ ಸಮಾರಂಭಗಳೇ ಎಲ್ಲ ಯಾವುದಕ್ಕೂ ಅವ್ರು ಹೋಗಲಿ, ನನಗೆ ಯಾವುದಕ್ಕೆ ಕರಿಬೇಡಿ, ನಾನು ಎಲ್ಲೂ ಹೋಗಲ್ಲ, ನಾನು ಯಾವುದಕ್ಕೂ ಬರೋಲ್ಲ, ನನಗೇನೂ ಬೇಡ ಅಂತ ಕೂತ್ಕೊಂಡು. ಸರಿ, ಆದರೆ ಅವಳ ಮನಸ್ಸಿನಲ್ಲಿ ಒಂದು ಅತ್ಯಂತ, ಯಾಕಂದರೆ ಅವ್ಳು ನೋಡ್ಬಿಟ್ಟಿದ್ದಲ್ಲ, ಹತ್ತಿರವಾಗಿ ಅವಳಿಗೆ ಎಕ್ಸ್ಪೀರಿಯನ್ಸ್ ಆಗೋಗ್ಬಿಟ್ಟಿತ್ತಲ್ಲ, ಸೋಲ್ಜರ್ಸ್ ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ ಅವ್ರ ಸ್ಥಿತಿಗತಿ ನೋಡಿಬಿಟ್ಟು ಮನಸ್ಸಿನಲ್ಲಿ, ಅಂದರೆ ಬ್ರಿಟಿಷ್ ಸೈನ್ಯದ ಆರೋಗ್ಯ ವ್ಯವಸ್ಥೆಯ ಸುಧಾರಣೆ ತರಬೇಕು, ಅದಕ್ಕೆ ಒಂದು ಏನಾದ್ರು ಮಾಡಬೇಕು ಗೌರ್ಮೆಂಟು, ಸರ್ಕಾರ ಅಂತ ಹೇಳಿ ಸರ್ಕಾರಕ್ಕೆಲ್ಲ ಬರ್ಕೋತಾಳೆ, ಎಲ್ಲ ಮಾಡ್ತಾಳೆ. ಅವ್ರ ಫ್ರೆಂಡು ಇವನಿಗೂ ಬರೀತಾಳೆ, ಮಿನಿಸ್ಟ್ರಿಗೆ. ಏನಾದರೂ ಅವ್ರಿಗೆಲ್ಲ ಸೋಲ್ಜರ್ ಅಂದಮೇಲೆ ನಿಕೃಷ್ಟ ಭಾವನೆ, ಅಯ್ಯೋ ಅವ್ರಿಗೆ ಯಾವತ್ತಿದ್ರು ಅವ್ರು ಹೊಡೆದಾಡೋದು ಮಾಡೋದು ಎಲ್ಲ, ನಾವು ಯಾಕೆ ಅದ್ರ ಬಗ್ಗೆ ತಲೆ ಕೆಡಿಸ್ಬಿಟ್ಟು ಸುಮ್ಮನೆ ಹಾಕೋಗ್ಬಿಟ್ಟು, ಅದು ಅವ್ಳ ಮನಸ್ಸಿನಲ್ಲಿ ತುಂಬಾ ಬೇಸರ ಆಗೋಗ್ಬಿಡುತ್ತೆ ಅವಳಿಗೆ. ಏನಪ್ಪ ಈ ಥರ ಆಗೋಗ್ಬಿಡ್ತಲ್ಲ, ಅವರು ನಮಗೋಸ್ಕರ ಎಷ್ಟು ಕಷ್ಟಪಡ್ತಾರೆ, ಸಾಯ್ತಾರೆ, ಎಲ್ಲ ಮಾಡ್ತಾರೆ, ಯಾಕೆ ಈ ಉದಾಸೀನತೆ ಅಂತೆಲ್ಲ ಅವಳಿಗೆ. ಅಂತೂ ಇವಳು ಸುಧಾರಣೆ ಹೆಂಗಾರ ಆಗಲಿ ಏನಾರು ಆಗಲಿ ನಾನು ಮಾಡಲೇಬೇಕು, ಎಲ್ಲರ ಹತ್ರನೂ ವ್ಯವಹಾರ ಮಾಡ್ತಾಳಂತೆ. ತಾನು ಹಿಂದೆ ಎಲ್ಲೆಲ್ಲಿ ಕೆಲಸ ಮಾಡಿದ್ಲು ಅವ್ರಿಗೆ ಹತ್ರ ಎಲ್ಲ ವ್ಯವಹಾರ ಮಾಡ್ತಾಳೆ, ಪತ್ರ ವ್ಯವಹಾರ ಮಾಡಿದ್ರೆ ಅಂಕಿ ಅಂಶ ತರಿಸ್ಕೊಳ್ತಾರೆ, ಎಷ್ಟು ಜನ ಸತ್ರು, ಎಷ್ಟು ಜನ ಬದುಕಿದ್ರು, ಎಷ್ಟು ಜನ ಇದಾಯಿತು, ಯಾವ ಥರದಲ್ಲಿ ಅವರೆಲ್ಲ ಅನುಭವಿಸೋದು. ಸೊ ಒಂದು ರಾಯಲ್ ಕಮಿಷನ್, ಸರ್ಕಾರಿ ವಿಚಾರಣಾ ಸಮಿತಿ ನಡೆಸಿ ಬ್ರಿಟಿಷ್ ಸೈನ್ಯದ ವಿವಿಧ ಇಲಾಖೆಗಳ, ಆಸ್ಪತ್ರೆಗಳ, ಬ್ಯಾರಕ್ಗಳ, ಪಾಳೆಗಳ ಆರೋಗ್ಯ ನೈರ್ಮಲ್ಯೀಕರಣ, ಆಡಳಿತ, ಶಾಲಾಭಿವೃದ್ಧಿ ಇತ್ಯಾದಿ ಸಮೀಕ್ಷೆ ನಡೆಸಿ ವಿಚಾರಣೆ ಜರುಗಿಸಿ ಸುಧಾರಣಾ ಕಾರ್ಯ ಕೈಗೊಳ್ಳುವುದಾಗಿತ್ತು ಆಗಬೇಕು ಅಂತ ಹೇಳಿ ಇವಳು ಎಲ್ಲ ಕಡೆ ಎಲ್ಲರನ್ನು ಹೇಳ್ತಾಳಂತೆ. ಈಗ ಮಾಡಲೇಬೇಕು, ನೀವು ಇಲ್ಲದ್ರೆ ಆಗೋದೇ ಇಲ್ಲ ಅಂತ. ಆದರೆ ಯಾರು ತಲೆ ಕೆಡಿಸ್ಕೊಳ್ಳೋದು, ಗೌರ್ಮೆಂಟ್ ಅಂದಮೇಲೆ ನ್ಯಾಚುರಲ್ ಅಲ್ಲ, ತಲೆ ಕೆಡಿಸ್ಕೊಳ್ಳಲ್ಲ. ಅವ್ರು ಇವಳ್ದಿದ್ದೇ ಅಂತ ಸುಮ್ಮನಾಗ್ಬಿಟ್ರು. ಅದಕ್ಕೆ ಇವಳು ಏನು ಮಾಡ್ತಾಳೆ, ಸೆಪ್ಟೆಂಬರ್ 19 ಸೆಪ್ಟೆಂಬರ್ ಡೇಟ್ ಕೂಡ ಕೊಟ್ಟಿದ್ದಾರೆ. ಫ್ಲಾರೆನ್ಸ್ ನೈಟಿಂಗೇಲ್ ಏನು ಮಾಡ್ತಾರೆ, ವಿಕ್ಟೋರಿಯಾ ರಾಣಿಯಿಂದ ತನ್ನನ್ನು ಭೇಟಿ ಮಾಡಲು ಅವಳು ರಾಣಿಯಿಂದನೇ ಒಂದು ಇನ್ವಿಟೇಷನ್ ಬಂದ್ಬಿಡುತ್ತಂತೆ. ಆವಾಗ ಇವಳು ಅದೊಂದು ಅವಕಾಶ, ನಾನು ಮಿಸ್ ಮಾಡಬಾರ್ದು, ನಾವು ಹೋಗ್ಬೇಕು, ರಾಣಿಗೆ ಹೇಳಿಬಿಟ್ರೆ ನನ್ನ ಉದ್ದೇಶ ಸರಿ ಹೋಗ್ಬೋದು, ಯಾಕಂದರೆ ಅವಳು ಎಷ್ಟಾದರೂ ರಾಣಿ ತಾನೆ, ಅವಳ ಮಾತು ಕೇಳ್ತಾರಲ್ವಾ ಅಂದ್ಬಿಟ್ಟು ಸಂದರ್ಶನ ಇಟ್ಕೊಳ್ಳೋಕ್ಕೆ ಹೋಗ್ತಾಳಂತೆ, ಸಂದರ್ಶನ ನೋಡ್ತಾಳಂತೆ. ಆವಾಗ ಹೋಗಿ ರಾಣಿಗೆ ಹೇಳ್ತಾಳಂತೆ, ನನ್ನ ಉದ್ದೇಶ ಈ ಥರ ಇದೆ, ನಾನು ಕಣ್ಣಾರೆ ನೋಡಿದ್ದೀನಿ ಅವ್ರ ಕಷ್ಟ, ಸೋಲ್ಜರ್ಸ್ರು, ಅವರು ವೈದ್ಯಕೀಯ ಸುಧಾರಣೆ ಮಾಡಲೇಬೇಕು ನಾವು, ನೀವು ಅದರಿಂದ ನನಗೆ ಸಹಾಯ ಮಾಡಿರಿ ಅಂತ ವಿಕ್ಟೋರಿಯಾ ರಾಣಿಗೆ ಹೇಳ್ತಾಳಂತೆ. ಅವಳ ಉದ್ದೇಶ ಎಲ್ಲ ಹೇಳ್ತಾಳಂತೆ, ಈ ಥರ ಇದೆ, ಒಂದು ಸರ್ಕಾರದಿಂದ ಒಂದು ಕಮಿಷನ್ನು ನೀವು ಸ್ಥಾಪನೆ ಮಾಡಬೇಕು, ಅವರ ಆರೋಗ್ಯದ, ಸೈನಿಕರ ಆರೋಗ್ಯದ ಬಗ್ಗೆ ನಾವು ವಿಚಾರಣೆ ಮಾಡಬೇಕು, ಸೂಕ್ತ ನಾವು ಸಲಹೆ ಟಿಪ್ಪಣಿ ಇಲ್ಲ ಕೊಡಬೇಕು ಕಮಿಷನ್ನು, ಇದ್ರ ಬಗ್ಗೆ ನೀವು ಸ್ವಲ್ಪ ನನಗೆ ಸಹಾಯ ಮಾಡಿ ಅಂತೆಲ್ಲ ಕೇಳಿದೆ. ಆದರೆ ಅವಳು ಪವರ್ ಏನಿಲ್ವಲ್ಲ, ಡೆಮೋಕ್ರೆಟಿಕ್ ಎಲೆಕ್ಟೆಡ್ ಕ್ವೀನ್ ಅಲ್ಲ ಅವಳು, ಪಾರ್ಲಿಮೆಂಟ್ರಿ ಸುಪ್ರೀಂ ತಾನೆ. ಸೊ ಆದ್ರೂ ಅವಳು ಸಲಹೆಗೆಲ್ಲ ಕೊಡ್ಬೋದು ಗೌರ್ಮೆಂಟ್ಗೆ, ಈ ಥರ ಹೇಳಿದ್ದಾಗ ಅವಳೇ ಆಗಲಿ, ನನ್ನ ಸಲಹೆ ನೀನು ಹೇಳಿದೆಲ್ಲ ನಾನು ಹೇಳ್ತೀನಿ, ಡಿಫೆನ್ಸ್ ಮಿನಿಸ್ಟ್ರು ಒಬ್ಬ ಇದ್ದಾನೆ, ಆ ಡಿಫೆನ್ಸ್ ಮಿನಿಸ್ಟ್ರಿಗೆ ಹೇಳ್ತೀನಿ, ಲಾರ್ಡ್ ಪ್ಯಾನ್ಮೋರ್ ಅಂತ ಅವನ ಹೆಸರು, ಅವನಿಗೆ ನಾನು ಹೇಳ್ತೀನಿ, ಸೂಚನೆ ಮಾಡ್ತೀನಿ, ನೋಡೋಣ ಮುಂದೆ ಏನಾಗುತ್ತೆ ಅಂತ ಅವಳು ಹೇಳ್ತಾಳಂತೆ. ಅಂದರೆ ಒಂದು ಸ್ವಲ್ಪ ಕೋಆಪರೇಷನ್ ಕೊಡ್ತಾಳೆ ಅಂತ ಆಯಿತು. ಸೊ ಆದರೆ ಈ ಲಾರ್ಡ್ ಪ್ಯಾನ್ಮೋರ್ ಅನ್ನೋನು ಶುದ್ಧ ಸೋಂಬೇರಿ ಅಂತೆ. ಅವನಿಗೆ ಏನು ಬೇಕಾದಷ್ಟು ಆಸ್ತಿ ಗಿಸ್ತಿ ಇತ್ತು, ಹೆಂಗೋಗಿ ಬಂದ್ಬಿಟ್ಟ ಮೇಲೆ ಅವ್ನು ಮಿನಿಸ್ಟರ್ ಆಗ್ಬಿಟ್ಟ, ಅದೆಲ್ಲ ಸರಿನೇ. ಏನೇ ಫೈಲ್ ಬಂದ್ರೂ ಅದನ್ನ ಪಕ್ಕಕ್ಕೆ ಇಟ್ಬಿಡ್ತೀನಂತೆ, ಕ್ವಿಕ್ ಆಗಿ ತಕ್ಷಣ ಒಂದು ಡಿಸಿಷನ್ ತಗೊಳ್ಳೋದು ಇರಲಿಲ್ಲ ಅಂತ ಅವನಿಗೆ. ಆಶ್ಚರ್ಯ, ಬ್ರಿಟಿಷ್ನವ್ರಿಗೆ ಇಂಗ್ಲೀಷ್ನವ್ರಿಗೆ ಆ ಥರ ಇರೋದು. ಅವನು ಸವಿಸ್ತಾರಾಗಿ ಓದೋದು ಮತ್ತು ಅದಿಟ್ಕೊಳ್ತಾನೆ, ನಿಧಾನಾಗಿ ಓದ್ಬಿಟ್ಟು ಅಭ್ಯಾಸ ಮಾಡೋದೆಲ್ಲ ದ್ವೇಷ ಮಾಡ್ತಿದ್ದಂತಾರೆ. ಇದೆಲ್ಲ ಯಾರಿಗೆ ಬೇಕು ಅಂತ. ತಿರ್ಗಾನು ಪ್ಯಾನ್ಮೋರ್ ನೋಡಿದ್ರೆ ಆಗ್ಬೋದು ಅಂತ ಇವಳು ಏನು ಮಾಡ್ತಾಳೆ, ಡೈರೆಕ್ಟಾಗಿ ಅವನ್ನೇ ಮೀಟ್ ಮಾಡ್ತಾಳೆ, ಅವನ ಹತ್ರ ಮೀಟ್ ಮಾಡಿ ಎಲ್ಲದಕ್ಕೂ ಹೇಳ್ತಾಳಂತೆ. ಅಂದರೆ ಇವಳಿಗೆ ಒಂದು ಪರ್ಸುಯೇಷನ್ ಸ್ಕಿಲ್ ಅಂತಾರಲ್ಲ ಅದಿತ್ತು. ಇಂಥ ಜಡಮನಸ್ಸನ್ನ, ಈ ಸೋಂಬೇರಿನ ಪರ್ಸುಯೇಟ್ ಮಾಡ್ತಾಳಂತೆ. ಅವನು ಕೂಡ ಇವಳದ್ದು ಮಾರು ಹೋಗ್ಬಿಡ್ತಾನೆ. ಇವಳದ್ದೆಲ್ಲ ಮಾತುಕತೆ ಕೇಳಿ, ಇವಳ ಒಂದು ಜೆಂಟಲ್ ಬಿಹೇವಿಯರ್ ಅಂತಲ್ಲ ಇದೆಲ್ಲ ಕೇಳಿ ಮೊದಲೇ ಇವಳು
ಪ್ರಸಿದ್ಧಿ ಪಡೆದಿರ್ತಾಳಲ್ಲ. ಸೊ ಇವಳ ಸಜ್ಜನಿಕೆಗೆ ಮಾರು ಹೋಗ್ಬಿಟ್ಟಿದ್ದಂಥವನು. ಸೊ ಅಂತೂ ಹೋಗ್ತಾನಂತವನು, ಆಯ್ತಪ್ಪ ಒಂದು ಸಮಿತಿ ಮಾಡೋಣ, ಅದು ಸದಸ್ಯರ ನೇಮಕಾತಿ ಮಾಡೋಣ. ಸೊ ಆ ನೇಮಕಾತಿ ಮಾಡಿ ಎಲ್ಲ ಅಂಕಿಅಂಶಗಳು ತರಿಸ್ಕೊಳ್ಳೋಣ. ಸೊ ಆ ಸಮಿತಿ ಪ್ರಕಾರ ಆಮೇಲೆ ಅದ್ರ ಸಜೆಷನ್ ಏನು ಕೊಡ್ತೋ ಅದ್ರ ಆಮೇಲೆ ಗೌರ್ಮೆಂಟ್ ತಗೊಳ್ಳೋಣ ಅಂಥೇಳಿ ಅದು ಒಂದು ಡಿಸಿಷನ್ ತಗೊಳ್ತಾರಂತೆ. ಅಂತೂ ಆಯಿತು. ಕೊನೆಗೂ ಭಾಳ ಕಷ್ಟಪಟ್ಟು ಒಂದು 6 ತಿಂಗಳು ಆಗುವಾಗ ಅದು ಮುಗೀತದೆ, ಎಲ್ಲ ಆಗ್ತದೆ. ಏನಾದ್ರೂ ಇವಳು ಕೆಲಸ ಮಾತ್ರ ಭಾಳ ನಿಧಾನ ಆಗತ್ತೆ, ಭಾಳ ಅಂದರೆ ಭಾಳ ನಿಧಾನ ಆಗುತ್ತೆ. ಇವಳಿಗೆ ಕಷ್ಟಪಟ್ಬಿಟ್ಟು ಅದನ್ನು ಮುಗಿಸ್ತಾಳೆ. ಹಾಗೂ ಹೀಗೂ ಮಾಡಿ ಆ ಸಮಿತಿ ಮುಗೀತದೆ ಕೆಲಸ. ಕೊಳಲಾಗು ಎಳನರನೆ ನಾದದ ಕೊಳಲಾಗು, ನಾದದ ಕೊಳಲಾಗು, ಕೊಳಲಾಗು ಎಳೆನರನೆ ನಾದದ ಕೊಳಲಾಗು, ನಾದದ ಕೊಳಲಾಗು. ಒಳಗಿನ ಅವಳೊಂದು ಸಾಕ್ಷಿ ಕೊಡ್ಬೇಕಾಗಿ ಬರ್ತದೆ ಸಮಿತಿ. ಎಲ್ಲರನ್ನೂ ಸಾಕ್ಷಿ ಕೇಳ್ತಾರಲ್ಲ, ಅದು ಒಂಥರ ಇನ್ಕ್ವೈರಿ ಕಮಿಟಿ ಅಂತ ಅಂದಾಗ ಎಲ್ಲ ಡಾಕ್ಟರ್ಸ್ನ, ನರ್ಸಸ್ನ, ವಿವಿಧ ಇಲಾಖೆಯಲ್ಲಿರೋ ಜನಗಳನ್ನ, ಸಾಮಾನ್ಯ ಜನರನ್ನ ಹೇಗೆ ನಾವು ಇಂಪ್ರೂವ್ ಮಾಡ್ಬೋದು ಸ್ಥಿತಿನ, ಸೈನ್ಯದಲ್ಲಿ ಆರೋಗ್ಯ ಯಾವ ಥರ ನಾವು ಸುಧಾರಿಸ್ಕೊಂಡು ಮಾಡ್ಬೋದು ಅಂತ ಬೇಕಾದಷ್ಟು ಕೆಲಸಗಳಿರ್ತದೆ. ಅದಕ್ಕೆಲ್ಲ ಇಂಟರ್ವ್ಯೂ ಮಾಡಬೇಕಾಗ್ತದೆ, ಎಲ್ಲ ಜನರನ್ನು ಕೇಳಬೇಕಾಗಲ್ಲ. ಆವಾಗ ಫ್ಲಾರೆನ್ಸ್ ನೈಟಿಂಗೇಲ್ನೂ ಕೇಳ್ತಾರಂತೆ, ವಿಚಾರಣೆಗೆ ಒಪ್ಪಿಸ್ತಾರಂತೆ. ನಿನ್ನ ಅಭಿಪ್ರಾಯ ಹೇಳಪ್ಪ ಅಂತ ಕೇಳ್ತಿರೋದೆ. ಕೊನೆಗೆ ಅವಳು ಕೊಡೋಕೆ ಸಾಕ್ಷಿ ಕೊಡ್ತಾಳಂತೆ. ಏನು ಅಂದರೆ, ಸೈನ್ಯದಲ್ಲಿರುವ ಅವ್ಯವಸ್ಥೆಯನ್ನು ಸರಿಪಡಿಸಿ ಅದನ್ನು ಬದಲಿಸಿ ಬ್ರಿಟಿಷ್ ಸೈನಿಕರನ್ನು ಮಾನವೀಯತೆಯಿಂದ ಕಾರಣಬೇಕೆಂದು ಕೋರ್ತಾಳಂತೆ. ಒಬ್ಬ ಪ್ರಜೆ ಸೈನ್ಯಕ್ಕೆ ಸೇರಬೇಕಾದ್ರೆ 3 ಕಾರಣಗಳಿವೆ ಎಂದು ಸೈನ್ಯಾಧಿಕಾರಿಗಳು ಸಾದರಪಡಿಸಿರುತ್ತಾರೆ. ಅವು ಯಾವುದೆಂದರೆ ನಿರುದ್ಯೋಗ, ಕುಡಿತದ ಅಭ್ಯಾಸ ಮತ್ತು ಪ್ರೇಮ ವಂಚನೆ. ಆದರೆ ಫ್ಲಾರೆನ್ಸ್ ತನ್ನ ಸಾಕ್ಷಿಯಲ್ಲಿ ಹೀಗೆ ಮುಂದುವರಿಸ್ತಾಳಂತೆ. ಏನಂದರೆ, 19ನೇ ಶತಮಾನದಲ್ಲಿ ಒಬ್ಬ ಪ್ರಜೆ ಸೈನ್ಯಕ್ಕೆ ಸೇರಬೇಕಾದ್ರೆ ಇವೇ 3 ಕಾರಣಗಳಿವೆ, ಮತ್ತಷ್ಟು ವ್ಯತ್ಯಾಸಗಳು ನೀಡಬೇಕೇ. ಅಂದರೆ ಹೆಚ್ಚು ಬಡತನ, ಹೆಚ್ಚು ಕುಡಿತ, ಹೆಚ್ಚು ಪ್ರೇಮ ವಂಚಿತರಾಗಬೇಕೆ ಅಂತ ಹೇಳ್ತಾರೆ. ನೋಡಿ ಇದು ಎಷ್ಟು ಚೆನ್ನಾಗಿದೆ ಅಂತಾರೆ ಫ್ಲಾರೆನ್ಸ್. ಮೊದಲ ಬಾರಿಗೆ ಇತರರು ಯಾರೇ ಸಾರದೇ ಇದ್ದ ಅಥವಾ ದಾಖಲಿಸೇ ಇರುವ ವಿಷಯನ ದಾಖಲಿಸಿದ್ದಾರೆ ಅಂತ. ಯಾವುದು ಅಂದರೆ, ಸೈನಿಕನನ್ನು ಒಬ್ಬ ಮಾನವನಂತನಾಗಿ ಮಾನವ ಎಂದು ಪರಿಗಣಿಸಿ ಆತ ಒಳ್ಳೆಯ ಹಸನಾದ ಜೀವನ ಸಾಗಿಸುವ ಮಾನವನಾದರೆ ಒಳ್ಳೆಯ ದಕ್ಷ ಸೈನಿಕನಾಗುತ್ತಾನೆ. ಮತ್ತು ಮೊತ್ತ ಮೊದಲಿಗೆ ಅವಳು ಸಾರ್ತಾಳೆ, ಒಬ್ಬ ಸೈನಿಕನನ್ನು ಪಶುವನ್ನಾಗಿಸಿ ಮತ್ತು ರೌಡಿಯನ್ನಾಗಿಸಿದರೆ ಮಾತ್ರ ಅವನೊಬ್ಬ ಭಯಂಕರ ಯೋಧನಾಗುತ್ತಾನೆ ಎಂಬ ತಪ್ಪು ಭಾವನೆಯನ್ನು ಅಲ್ಲೆಗೆಳೆದು ಅದನ್ನು ಖಂಡಿಸುತ್ತಾಳೆ. ಈಗ ಸೈನಿಕರ ಸಾವಿನ ಸಂಖ್ಯೆ ಬ್ಯಾರಕ್ಸ್ನ ಹೊರಗಡೆ ವಾಸಿಸುವ ನಾಗರಿಕರ ಸಾವಿನ ಸಂಖ್ಯೆಗಿಂತ ಹೆಚ್ಚಾಗಿರುವ ಅಂಶ. ಉದಾಹರಣೆಯಾಗಿ ಅವಳು ಕೆನ್ಸಿಂಗ್ಟನ್ ಪಾಳೆಯದಲ್ಲಿರುವ ಸೈನಿಕರ ಸಾವಿನ ಸಂಖ್ಯೆ 1000ಕ್ಕೆ 175 ಆಗಿದ್ದರೆ ಇತರರ ಸಾರ್ವಜನಿಕರ ಸಾವಿನ ಸಂಖ್ಯೆ 33 ಆಗಿತ್ತು. ಸೈನಿಕರು ಬ್ಯಾರಕ್ನಲ್ಲಿ ವಾಸ ಮಾಡ್ತಾರೆ. ಪಾಪ ಅವರಿಗೆ ಸಪರೇಟ್ ಕಾಲೋನಿ ಇರ್ತದೆ, ಬ್ಯಾರಕ್ಸ್ ಅಂತ ಕರೀತಾರೆ, ಅಲ್ಲಿ ಅವರು ವಾಸ ಮಾಡ್ತಾರೆ. ಅಲ್ಲಿ ವಾಸ ಮಾಡುವಾಗ ಅವರ ಸಾವಿನ ಸಂಖ್ಯೆ 1000ಕ್ಕೆ 175 ಜನ ಇದ್ರೆ, ಹೊರಗಡೆ ಸಾರ್ವಜನಿಕರು ಪಬ್ಲಿಕ್ ಅವರು ಹೊರಗಡೆ ಇದ್ದು ಅವ್ರವ್ರ ಮನೆಯಲ್ಲಿ ಇದ್ದದ್ದು ಸಾವಿನ ಸಂಖ್ಯೆ ಎಷ್ಟಿತ್ತು ಅಂದರೆ ಕೇವಲ 33 ಜನ 1000 ಜನ. ಇದೆಲ್ಲ ಅಂಕಿಅಂಶ ಸ್ಟ್ಯಾಟಿಸ್ಟಿಕ್ಸ್ ಎಲ್ಲ ಕಲೆಕ್ಟ್ ಮಾಡ್ತಾಳೆ ಅವಳು. ಸೈನ್ಯಕ್ಕೆ ಸೇರಿದ್ದ ಯುವಕರ ದೈಹಿಕ ದಾರ್ಢ್ಯತೆ ಬಗ್ಗೆ ಪರೀಕ್ಷೆ ಒಳಗೊಡಿಸಿದ ಮೇಲೆಯೇ ಗಟ್ಟಿಮುಟ್ಟಾದ ಆರೋಗ್ಯವಂತ ಯುವಕರು ಸೈನ್ಯಕ್ಕೆ ಸೇರಿ ಬ್ಯಾರಕ್ನಲ್ಲಿ ವಾಸ್ತವ್ಯ ಹೂಡಿದ ಕೆಲವೇ ದಿನಗಳಲ್ಲಿ ಅಥವಾ ತಿಂಗಳಲ್ಲಿ ರೋಗ ಪೀಡಿತರಾಗಿ ಸಾವನ್ನಪ್ಪೋದು ಎಂಥ ದೌರ್ಭಾಗ್ಯ ಎಂದು ಫ್ಲಾರೆನ್ಸ್ ಪರಿತಪಿಸ್ತಾಳಂತೆ. ಅಂದರೆ ಇದು ಎಷ್ಟು ಅದ್ಭುತವಾದ ವಿವರಣೆ ಇದು. ಎಲ್ಲರಿಗೂ ಆಶ್ಚರ್ಯ ಆಗ್ಬಿಟ್ಟೆ, ದಿಗ್ಮೂಢರಾಗ್ಬಿಟ್ಟೆ ಅಂತ ಎಲ್ಲರೂ. ಆವಾಗ ಒಂದು ಫೇಮಸ್ ಸ್ಟೇಟ್ಮೆಂಟ್ ಮಾಡ್ತಾಳಂತವಳು. ಏನು ಅಂತಂದರೆ, ಕನ್ನಡದಲ್ಲಿ ಹೀಗೆ, ನಮ್ಮ ಸೈನಿಕರು ಬ್ಯಾರಕ್ನಲ್ಲಿ ಸಾಯುವುದಕ್ಕೆ ಸೈನ್ಯಕ್ಕೆ ಸೇರುತ್ತಾರೆ ಅಂತ ಘೋಷಣೆ ಮಾಡ್ತಾರೆ. ಅವರ್ ಸೋಲ್ಜರ್ಸ್ ದಟ್ ಡೈ ಟು ಜಾಯಿನ್ ಆರ್ಮಿ, ನಾಟ್ ಟು ಡೈ ಇನ್ ದ ಬ್ಯಾಟಲ್ ಫೀಲ್ಡ್ ಬಟ್ ಟು ಡೈ ಇನ್ ದ ಬ್ಯಾರಕ್ಸ್, ರಿಮೈನಿಂಗ್ ಇನ್ ದ ಬ್ಯಾರಕ್ಸ್.
ಬ್ಯಾರಕ್ಸ್ನಲ್ಲಿ ಇದ್ಕೊಂಡು ಸಾಯ್ತಾರೆ, ಅದಕ್ಕೆ ಸೈನಿಕ ಸೇರ್ತಾರೆ ಇವರು ಅಂತ ಹೇಳ್ಬಿಟ್ಟು ಅದು ಗುಲ್ಲೆಬ್ಬಿಸ್ಬಿಡ್ತಂತೆ. ಈ ಸ್ಟೇಟ್ಮೆಂಟ್ ಮಾಡಿದ ಕೂಡಲೇ ಎಲ್ಲರಿಗೂ ಕಣ್ ತೆರೆದ್ಬಿಡುತ್ತೆ. ಕೂಡಲೇ ಕಾರ್ಯತತ್ಪರರಾಗಬೇಕು. ಏನೇನು ಇವಳು ಹೇಳಿದ್ಲು, ಏನೇನು ಅವರು ರೆಕಮೆಂಡೇಶನ್ ಕೊಟ್ಟಿರಲಿಲ್ಲ ಆ ಕಮಿಷನ್ನಲ್ಲಿ, ಅದೆಲ್ಲ ಕಾರ್ಯರೂಪ ತರ್ತಾರೆ. ಅವ್ರಿಗೆ ಏನು ಮಾಡಬೇಕು, ಏನು ಅಂತ ಅವ್ರು ಹೇಳಿದ್ರು ಅಂದರೆ ಬ್ಯಾರಕ್ಗಳ ನೈರ್ಮಲ್ಯೀಕರಣ, ಇಂಪ್ರೂವ್ಮೆಂಟ್ ಆಫ್ ಸ್ಯಾನಿಟರಿ ಥಿಂಗ್ಸ್ ಇನ್ ದಿ ಬ್ಯಾರಕ್ಸ್ ಅಂತ. ಕೊನೆ ಸೈನ್ಯಕ್ಕೆ ಅಂಕಿ ಅಂಶಗಳ ತಯಾರಿ ಮಾಡುವ ವಿಭಾಗದ ಸ್ಥಾಪನೆ ಮಾಡಬೇಕು. ಸೇನಾ ವೈದ್ಯಶಾಲೆಯ ಸ್ಥಾಪನೆ, ಸೇನಾ ವೈದ್ಯ ಇಲಾಖೆಯ ಸಂಪೂರ್ಣ ನವೀಕರಣ, ಸುಧಾರಣೆ ಮತ್ತು ಆಸ್ಪತ್ರೆಯ ನಿಯಮಾವಳಿಗಳ ರೂಪಿಸುವಿಕೆ. ಇದಿಷ್ಟು ಅದು ರೆಕಮೆಂಡ್ ಮಾಡ್ತಾರೆ ಗೌರ್ಮೆಂಟ್ಗೆ. ನೋಡಪ್ಪ, ಇಷ್ಟು ಮಾಡಬೇಕು, ಏನಾದ್ರು ನಮ್ಮ ಸೈನ್ಯ ಇಂಪ್ರೂವ್ ಆಗಬೇಕಾದ್ರೆ ಇದು ಭಾಳ ಇಂಪಾರ್ಟೆಂಟ್ ಅಂತ ಹೇಳಿ ಅಂತೂ ಕೊನೆಗೆ ಆಗುತ್ತೆ. ಫ್ಲಾರೆನ್ಸ್ಲಿಗೆ ಇದೆಲ್ಲ ಸ್ವಲ್ಪ ಖುಷಿ ತರ್ತದೆ, ಏನಾರು ಆಗಲಿ ಅಂತ. ಆದರೆ ಅವಳ ಕಾಯಿಲೆ ಮಾತ್ರ ಏನು ಕಡಿಮೆ ಆಗಲ್ಲ. ಯಾಕಂದರೆ ರಾತ್ರಿ ಬೆಳಗೂ ಕಷ್ಟಪಡ್ತಾಳೆ ಅಲ್ವೇ. ಅಲ್ಲಿ ಶಿಬಿರದಲ್ಲಿ ಸ್ಕೂಟಾರಿನಲ್ಲಿ ಎಷ್ಟು ಕಷ್ಟಪಡ್ತಾಳೋ ಅದೇ ರೀತಿ ಇಲ್ಲೂ ಕಷ್ಟಪಡ್ತಾಳೆ. ಯಾಕಂದರೆ ಎಲ್ಲ ಅಂಶಗೆಲ್ಲ ಕಲೆಕ್ಟ್ ಮಾಡಬೇಕಲ್ಲ, ಎಲ್ಲರಿಗೂ ಸಪ್ಲೈ ಮಾಡಬೇಕಲ್ಲ, ಹಿಂಗಿದೆ ಹೆಂಗಿದೆ ಅಂತ ಹೇಳಿ ಎಲ್ಲ ತರಿಸ್ಕೋಬೇಕು, ಮಾಡಬೇಕು. ಅದೆಲ್ಲ ರಾತ್ರಿ ಕೆಲಸ ಮಾಡ್ತಾರೆ, ಕಾಯಿಲೆ ಬಿಡ್ಬಿಡ್ತಾರೆ. ಸೊ ಆವಾಗ ನನ್ನ ಕೊನೆಗಾಲ ಸಮಯಿಸ್ತಾ ಇದೆ, ನಾನು ಸಾಯ್ತೀನಿ ಅಂತ ಮನಸ್ಸಲ್ಲಿ ಬಂದ್ಬಿಡುತ್ತಂತೆ ಅವಳಿಗೆ. ಏನಪ್ಪ ಇದು ಅಂದ್ಬಿಟ್ಟು ಈಗ ಒಂದು ನಾನು ಮರಣ ಆಗಿಬಿಟ್ರೆ ಸುಧಾರಣಾ ಸಮಿತಿ ಸಲಹೆನ ಜಾರಿಗೆ ತರಬೇಕಲ್ಲ, ಅದು ಜಾರಿಗೆ ತರದೆ ಹೋದರೆ ಅದೊಂದೊಳಗೆ ಇದಾಗ್ತದೆ. ಅದು ಜಾರಿಗೆ ತರಬೇಕು ಅಂತೇಳಿ ಒಂದು ಲೆಟ್ರು ಬರೀತಾಳಂತೆ, ಒಂದು ವಿಲ್ ಮಾಡ್ತಾಳಂತೆ. ನೋಡಿ, ನನ್ನ ನಂತರ ಈ ಥರ ಎಲ್ಲ ಮಾಡಿರಿ ನೀವು ಕೆಲಸ, ಇಲ್ಲಿಗೆ ನಿಲ್ಲಿಸ್ಬಿಡ್ಬೇಡಿ, ಸುಧಾರಣಾ ಸಮಿತಿ ಏನೇನು ರೆಕಮೆಂಡೇಶನ್ ಮಾಡಿದೆಯಲ್ಲ ಅದನ್ನು ಖಂಡಿತ ಕಾರ್ಯರೂಪ ತರಿಸ್ಬೇಕು ಅಂತೆಲ್ಲ ಬರೆದುಬಿಟ್ಟು ಅವ್ರಿಗೆ ತಂದೆಯಿಂದ ಬರೋ ಆಸ್ತಿ ಏನೇನಿದೆ ಅದನ್ನು ವಿಲೇವಾರಿ ಮಾಡಿ ಒಂದು ಆ ಹಣನ ಮಾರ್ಬಿಟ್ಟು ಅದನ್ನು ಉತ್ಕೃಷ್ಟವಾದ ಸೈನ್ಯದ ಒಂದು ಬ್ಯಾರಕ್ಕನ್ನು ಕಟ್ಟಿಸ್ಬೇಕು ಆ ದುಡ್ಡಲ್ಲಿ ಅಂತ ಬರೆದ್ಬಿಡ್ತಾಳೆ. ನನ್ನ ನಂತರ ಅದು ಬರೆದ್ಬಿಡ್ತಾಳಂತ. ಎಲ್ಲಿ ನನ್ನ ಹೂಳಬೇಕು ಅಂತ ಕೂಡ ಬರೆದ್ಬಿಡ್ತಾಳಂತೆ. 1857 ಕೊನೆಯಲ್ಲಿ ಲಾರ್ಡ್ ಪ್ಯಾನ್ನೂರ್, ಈ ಸೋಂಬೇರಿ ಇರ್ತಾನಲ್ಲೊಬ್ಬ, ಡಿಸಿಷನ್ನೇ ತಗೊಳ್ದೆ ಇದ್ದ ಮಿನಿಸ್ಟ್ರು, ಅಂತೂ ಡಿಸಿಷನ್ ತಗೊಳ್ಬಿಡ್ತಾನೆ. ಕೊನೆಗೆ ಅಪಾರ ಒತ್ತಡ ಎಲ್ಲೆಂದು ಬಂದ ಮೇಲೆ ಅವನು ಮಣಿಲೇಬೇಕಾಯ್ತಂತೆ. ಸಮಿತಿ ಸೂಚಿಸಿದ 4 ಉಪಸಮಿತಿಗಳ ನೇಮಕಕ್ಕೆ ತನ್ನ ಒಪ್ಪಿಗೆ ನೀಡಿದ. ಆ ತರುವಾಯ ಯಶಸ್ಸನ್ನು ಸುಧಾರಣಾವಾದಿಗಳು ಕಂಡುಕೊಂಡ್ರು. ಸೊ ಎಲ್ಲರನ್ನೂ ಕಳ್ಕೊಂಡ್ರು. ಡಾಕ್ಟರ್ ಅಂಬಾಸಿಡರ್ ಅಲೆಕ್ಸಾಂಡರ್ ಅಂತ ಅದಾಯಿತು. ಎಲ್ಲರೂ ಇವಳನ್ನ ಹೊಗಳೋರಕ್ಕೆ ಶುರು ಮಾಡಿದ್ರು. ಬ್ರಿಟಿಷ್ ಸೈನಿಕರ ಬಗ್ಗೆ ಇದ್ದ ಅತೀವ ಪ್ರೀತಿ, ವಿಶ್ವಾಸ, ಅಭಿಮಾನ, ಅವರ ಆರೋಗ್ಯದ ಬಗ್ಗೆ, ಏಳಿಗೆಯ ಬಗ್ಗೆ ತೆಗೆದುಕೊಂಡ ಸುಧಾರ ಕ್ರಮಗಳನ್ನು, ಅದಕ್ಕಾಗಿ ತನ್ನ ಆರೋಗ್ಯವನ್ನೂ ಲೆಕ್ಕಿಸದೆ ಮಿತಿಮೀರಿ ದುಡಿದು ವಿಜಯ ಸಂಪಾದಿಸಿದ್ದು ಬ್ರಿಟನ್ನಲ್ಲೇಕೆ ಯುರೋಪ್ನಲ್ಲಿ ಕೂಡ ಅವಳನ್ನು ಕೊಂಡಾಡಿದರು. ಕೊನೆಗೆ ಅವಳು ಒಂದು ಹೋಟೆಲ್ ರೂಮ್ ಮಾಡಿಕೊಂಡು ಎಲ್ಲರ ಕಡೆಯಿಂದ ತಪ್ಪಿಸ್ಕೊಂಡು ಹೋಟೆಲ್ನಲ್ಲಿ ರೂಮ್ ಮಾಡಿಬಿಡ್ತಾಳೆ ಅವಳು. ಬರ್ಲಿಂಗ್ಟನ್ ಹೋಟೆಲ್ನಲ್ಲಿ ಇಟ್ಕೊಂಡು ಅಲ್ಲೇ ಎಲ್ಲ ಕೆಲಸ ಮುಗಿಸ್ಕೊಂಡು ವಾಪಸ್ಸು ತನ್ನ ಹಳ್ಳಿ ಮೆಲ್ಬರ್ನ್ ಅಂತ ಬಂದು ಒಂದು ವಾರದ ಮಟ್ಟಿಗೆ ಅಲ್ಲಿ ಕೂಡ ಅಲ್ಲಿ ಕೆಲಸ ಮಾಡಿಕೊಂಡು ಕೊನೆಗೆ ಅವಳು ಶಿ ಟೇಕ್ಸ್ ರೆಸ್ಟ್ ಅಂತ ಹೇಳ್ತಾರೆ. ಯಾರ ಬಳಿಗೂ ಹೋಗ್ತಿರ್ಲಿಲ್ಲ. ಆಗ ಅತ್ಯಂತ ಗಣ್ಯ ವ್ಯಕ್ತಿಗಳು ಮಾತ್ರ ಅವಳ ಬರ್ತಿದ್ದಂತೆ. ಅವಳ ಪ್ರಸಿದ್ಧಿ ಎಲ್ಲೆಡೆ ಹರಿದರೂ ಕೂಡ ಅವಳ ನಡೆನುಡಿಗಳಲ್ಲಿ ಬ್ರಿಟಿಷ್ ಸೈನಿಕರ ಬಗ್ಗೆ ಇದ್ದ ಕಾಳಜಿ ಮಾತ್ರ ಅದು ಕಡಿಮೆ ಆಗಲೇ ಇಲ್ಲ. ಇದು ಅವಳ ಜೀವನದಲ್ಲಿ ನಡೆದ ಒಂದು ಅದ್ಭುತವಾದ ಘಟನೆ. ಅದು ಇಂದಿಗೂ ನೆನೆಸ್ಕೋತಾರೆ ಎಲ್ಲರೂ. ಬರೀ ನರ್ಸ್ಗಳಲ್ಲ, ಈ ಬ್ರಿಟಿಷ್ ಸೋಲ್ಜರ್ಸ್ ಕೂಡ ಅವಳನ್ನು ನೆನೆಸ್ಕೊಳ್ಳೇಬೇಕಾಗಿದೆ. ಇಂಡಿಯನ್ ಸೋಲ್ಜರ್ಸ್ ಕೂಡ ನೆನೆಸ್ಬೋದು. ಅದು ಮುಂದಿನ ಒಂದು ಘಟ್ಟದಲ್ಲಿ ಬರ್ತದೆ ಇತಿಹಾಸ. ನಾನು ಮುಂದಿನ ಅಧ್ಯಾಯದಲ್ಲಿ ಅದನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ಇಲ್ಲಿವರೆಗೂ ಕೇಳಿದ್ದಕ್ಕೆ ನಿಮ್ಮೆಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು. ಕೀರ್ತಿಯ ಹೆದ್ದಾರಿ ಹಿಡಿದು ಹೋಗುವ ಹೃದಯವೇ ಸಾರಥಿಯಾಗಿ ಮಹತ್ವಾಕಾಂಕ್ಷೆ ಅಶ್ವಾವೇರಿ ಸಾಗುವೆ. ಕೀರ್ತಿಯ
ಹೆದ್ದಾರಿ ಹಿಡಿದು ಹೋಗುವ